ಸ್ವಾಗತವನ್ನು ಮಾಡಿ. ರಾಜ್ಯದ ರಾಜಕೀಯ ಎತ್ತ ಸಾಗಿದೆ ಎಂಬುದು ಎಲ್ರಿಗೂ ಗೊತ್ತಾಗ್ತಾ ಇದೆ. ಬಿ ಜೆ ಪಿಯಲ್ಲಿ ಕೂಡ ಹಾಗೆ ಇದೆ, ಕಾಂಗ್ರೆಸ್ನಲ್ಲಿ ಕೂಡ ಹಾಗೆ ಇದೆ. ರಾಜಕಾರಣ ಅಂದರೆ ಇಲ್ಲಿ ಯಾರೂ ಶತ್ರುವಲ್ಲ, ಯಾರೂ ಮಿತ್ರರಲ್ಲ, ಅವಕಾಶವಾದಿಗಳೆಲ್ಲರೂ. ಅವಕಾಶ ಸಿಕ್ಕಾಗ ನಾವು ಒಂದು ಹುದ್ದೆಗೆ ಸೇರಬೇಕು, ನಾವು ಒಂದು ಉನ್ನತ ಸ್ಥಾನವನ್ನು ಪಡಿಬೇಕು. ಆ ಹಂತದಲ್ಲಿ ಯಾರನ್ನು ಬೇಕಾದ್ರೂ ತುಳಿಬೋದು. ಅವ್ರ ಗೆಳೆಯರಿರಲಿ, ಆಪ್ತರಿರಲಿ, ಸಂಬಂಧಿಕರಿರಲಿ, ಸ್ನೇಹಿತರಿರಲಿ, ಜಾತಿ ನೀತಿ ಎಲ್ಲ ಬದಿಗೆ ಒತ್ತಿ ಆ ಸ್ಥಾನಕ್ಕೆ ಕೂರೋಕೆ ಏನು ಮಾಡಬೇಕು ಅದನ್ನೆಲ್ಲವನ್ನು ಮಾಡುವಂಥ ಒಂದು ವ್ಯವಸ್ಥೆ ರಾಜಕಾರಣದಲ್ಲಿ ಕಾಣ್ತೇವೆ. ಅದು ಈಗಿಂದಲ್ಲ, ಎಲ್ಲ ಹಂತದಲ್ಲಿ. ಆದರೆ ಆತ್ಮೀಯತೆ, ಒಂದು ಸ್ನೇಹ ಸಂಬಂಧ ಇದ್ದರೂ ಕೂಡ ಅಲ್ಲಿನೂ ಈ ವಾತಾವರಣ ಬರುತ್ತೆ ಅಂದರೆ ಅದು ವಿಚಿತ್ರ ಅನಿಸ್ತದೆ. ಕುಚುಕು ಗೆಳೆಯರು, ಅತ್ಯಂತ ಆಪ್ತ ಮಿತ್ರರು ಇವತ್ತು ಶತ್ರುಗಳಾಗಿ ನಿಂತ್ಕೊಂಡಿದ್ದಾರೆ ಬಿ ಜೆ ಪಿಯಲ್ಲಿ. ಇದು ಬಿ ಜೆ ಪಿಯು ಕೂಡ ಒಂದು ಸವಾಲಾಗಿದೆ. ಆ ಸ್ನೇಹಿತರ ಸವಾಲು ಯಾರು ಅಂತ ಕೇಳಿದ್ರೆ ಜನಶ್ರೀ. ಅವರ ಸ್ನೇಹ ಈಗ ಇತಿಶ್ರೀ. ಜನಶ್ರೀ ಅಂದರೆ ಜನಾರ್ದನ ರೆಡ್ಡಿ, ಶ್ರೀರಾಮುಲು. ಇವ್ರನ್ನ ಆರ್ ಅಂತ ಕರೀತಾರೆ, ರೆಡ್ಡಿ ಮತ್ತು ರಾಮುಲು ಅಂತ. ಇವತ್ತು ಅವ್ರ ದೋಸ್ತಿ ರಾಜಕೀಯಕ್ಕೋಸ್ಕರ ಒಂದು ಸಣ್ಣ ವಿಚಾರಕ್ಕೆ 40 ವರ್ಷದ ಸ್ನೇಹ ಕಳ್ಕೊಳ್ತಾ ಇದ್ದಾರೆ. ಆ ಸ್ನೇಹಕ್ಕೆ ಇತಿಶ್ರೀ ಬೀಳ್ತಾ ಇದೆ. ಜನಶ್ರೀ ಒಂದು ಚಾನಲ್ ಮಾಡಿದ್ರು ಅವರು. ಅಷ್ಟು ಆಪ್ತ ಸ್ನೇಹಿತರು. ಇಫ್ತಾರ್ ಕೂಟ ಮಾಡ್ತಾಯಿದ್ರು, ಸಾಮೂಹಿಕ ಮದುವೆ ಮಾಡ್ತಾಯಿದ್ರು. ಯಾವ ಮಟ್ಟಕ್ಕೆ ಅವ್ರ ದೋಸ್ತಿ ಇತ್ತು ಅಂತ ಕೇಳಿದರೆ, ಕರ್ನಾಟಕ ರಾಜ್ಯವನ್ನು ಆಳುವಂಥ ಪರಿಸ್ಥಿತಿ 2008ರಲ್ಲಿ ಬಂದಿತ್ತು. ಅದು ಎಲ್ರಿಗೂ ಗೊತ್ತಿದೆ. ಮತ್ತು ಜನಾರ್ದನ ರೆಡ್ಡಿ, ಶ್ರೀರಾಮುಲು ಆಪ್ತತೆ, ಆ ಸಂಬಂಧ, ಸ್ನೇಹ, ಆ ಕುಚುಕು ಎಲ್ರಿಗೂ ಗೊತ್ತು. ಆದರೆ ಇವತ್ತು ಒಂದು ಸಣ್ಣ ಕಾರಣಕ್ಕೆ, ರಾಜಕೀಯ ವ್ಯವಸ್ಥೆಗೆ ಅಥವಾ ಸ್ವಾರ್ಥಕ್ಕೆ, ಇನ್ಯಾವುದೋ ಒಬ್ರಿಗೊಬ್ಬರು ಆರೋಪ ಮಾಡ್ತಾ ಇದ್ದಾರೆ, ಒಬ್ರಿಗೊಬ್ರು ಕೆಸರೆಚ್ಚಾಟ ಮಾಡ್ತಾ ಇದ್ದಾರೆ. ನಾನು ಬೆಳೆಸಿದ್ದು ಅಂತ ಜನಾರ್ದನ ರೆಡ್ಡಿ ಹೇಳಿದರೆ, ಜನಾರ್ದನ ರೆಡ್ಡಿಯವರೇ ನನ್ನನ್ನು ಮುಗಿಸ್ತಾ ಇದ್ದಾರೆ, ರಾಜಕೀಯವಾಗಿ ಷಡ್ಯಂತ್ರ ಮಾಡ್ತಾ ಇದ್ದಾರೆ ಅಂತ ಶ್ರೀರಾಮುಲು ಅವರು ಹೇಳ್ತಾ ಇದ್ದಾರೆ. ಇಬ್ಬರು ಪತ್ರಿಕಾಗೋಷ್ಠಿಗಳಲ್ಲಿ, ಮಾಧ್ಯಮಗಳಲ್ಲಿ ಹೇಳ್ತಾ ಇದ್ದಾರೆ. ಇದಕ್ಕೆ ಕಾರಣ ಆಗಿದ್ದು ಸಂಡೂರು ಉಪಚುನಾವಣೆ ಮೊನ್ನೆ ನಡೀತಲ್ಲ. ರಾಜ್ಯದ 3 ಕ್ಷೇತ್ರಗಳಿಗೆ ಚುನಾವಣೆ ನಡೀತು. ಸಿಗ್ಗಾಂವ್, ಸಂಡೂರು ಮತ್ತು ಇನ್ನೊಂದು ಕುಮಾರಸ್ವಾಮಿ ಅವರ ಕ್ಷೇತ್ರ ಚನ್ನಪಟ್ಟಣ. ಈ 3 ಕ್ಷೇತ್ರದಲ್ಲಿ ಮುಖ್ಯವಾಗಿ ಕಂಡಿದ್ದು ಅಂದರೆ ಸಂಡೂರು. ಆ ಸಂಡೂರು ಕ್ಷೇತ್ರದ ಬಿ ಜೆ ಪಿ ಅಭ್ಯರ್ಥಿ ಬಂಗಾರು ಹನುಮಂತ ಸೋಲಿಕ್ಕೆ ಕಾರಣ ಯಾರು ಅಂತ ಕೇಳಿದರೆ ಶ್ರೀರಾಮುಲು ಅಂತ ಜನಾರ್ದನ ರೆಡ್ಡಿ ಅವರು ಕುಮ್ಮಕ್ಕು ಕೊಟ್ಟಿದ್ದಾರೆ, ಚಾಡಿ ಹೇಳಿದ್ದಾರೆ ಅನ್ನೋದು. ಇದು ಯಾವಾಗ ಸ್ಟಾರ್ಟ್ ಆಯಿತು? ನಿನ್ನೆ ಕೋರ್ ಕಮಿಟಿ ನಡೀತು. ಆ ಕೋರ್ ಕಮಿಟಿಯಲ್ಲಿ ಉಸ್ತುವಾರಿ, ಬಿ ಜೆ ಪಿ ಉಸ್ತುವಾರಿ ಬಂದಿದ್ದಾರೆ ಒಬ್ಬರು, ಡಾಕ್ಟರ್ ರಾಧಾ ಮೋಹನ್ ದಾಸ್. ಅವರು ಈ ಕೋರ್ ಕಮಿಟಿಯಲ್ಲಿ ಈ ವಿಚಾರವನ್ನು ಪ್ರಸ್ತಾಪ ಮಾಡಿದರು. ಈ ಉಪಚುನಾವಣೆಯಲ್ಲಿ ಬಿ ಜೆ ಪಿ ಸೋಲಿಗೆ ಕಾರಣ ಏನು ಅನ್ನೋದನ್ನು ಅಧ್ಯಯನ ಮಾಡಿ ವರದಿ ಸಲ್ಲಿಸಲಿಕ್ಕೆ ಮಾಜಿ ಮುಖ್ಯಮಂತ್ರಿ ಸದಾನಂದ ಗೌಡರ ನೇತೃತ್ವದಲ್ಲಿ ಒಂದು ಸಮಿತಿ ಮಾಡಿದ್ದಾರೆ. ಇನ್ನೂ ಆ ಸಮಿತಿ ವರದಿ ಕೊಟ್ಟಿಲ್ಲ. ಆದರೆ ಉಸ್ತುವಾರಿ, ಬಿ ಜೆ ಪಿ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅವರು ಏಕಾಏಕಿ ಶ್ರೀರಾಮುಲು ಅವ್ರ ಮೇಲೆ ವಾಗ್ದಾಳಿ ಆರಂಭ ಮಾಡಿದರು. ಕ್ಲಾಸ್ ತಗೊಳಿದ್ರು, ತರಾಟೆ ತಗೊಂಡ್ರು ಕೋರ್ ಕಮಿಟಿ. ಸಂಡೂರು ಕ್ಷೇತ್ರದ ಉಪಚುನಾವಣೆ ಸೋಲಿಗೆ ನೀವೇ ಕಾರಣ ಅಂತ. ಆವಾಗ ಅವ್ರಿಗೆ ಆಶ್ಚರ್ಯ, ನಾನಲ್ಲ ಅಂತ ಅಷ್ಟೇ ಹೇಳಿದ್ರೆ ಆಗಿ ಹೋಗಿತ್ತು, ಆ ಸ್ನೇಹ ಉಳಿತಿತ್ತೋ ಏನೋ. ಆದರೆ ಈ ರಾಧಾ ಮೋಹನ್ ದಾಸ್ ಏನು ಬಿ ಜೆ ಪಿ ಕರ್ನಾಟಕ ಉಸ್ತುವಾರಿ ಕೋರ್ ಕಮಿಟಿಯಲ್ಲಿ ಮಾತಾಡುವ ಹಿಂದೆ, ಅವರ ಹಿಂದೆ ಜನಾರ್ದನ ರೆಡ್ಡಿ ಅವರ ಷಡ್ಯಂತ್ರ ಇದೆ. ಅವರು ನನ್ನನ್ನು ರಾಜಕೀಯವಾಗಿ ಮುಗಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಸೊ ಆ ನಿಟ್ಟಿನಲ್ಲಿ ಈ ವ್ಯವಸ್ಥೆ ರಾಜ್ಯದಲ್ಲಿ ಬಿ ಜೆ ಪಿಯಲ್ಲಿ ನಡೀತಾ ಇದೆ ಅಂತ ನೇರವಾಗಿ, ಪರೋಕ್ಷ ಮತ್ತು ನೇರವಾಗಿ ಹೇಳಿದರು ಶ್ರೀರಾಮುಲು ಅವರು. ತಮ್ಮ ಬಹಳಷ್ಟು ನೋವುಗಳನ್ನು ತೋಡ್ಕೊಂಡ್ರು. ಇದರಿಂದ ಈ 2 ಮನಸ್ಸುಗಳೇನು ಆಪ್ತ ಮಿತ್ರರಿದ್ರಲ್ಲ, ಈಗಾಗಲೇ ಅವರು ಸ್ವಲ್ಪ ಮೊನ್ನೆಯ ಚುನಾವಣೆಗೆ ಎಷ್ಟು ದೂರ ಆಗಿತ್ತು. ಯಾಕಂದರೆ 14 ವರ್ಷ ಇಬ್ಬರ ಸಂಬಂಧ ಅಷ್ಟಕ್ಕಷ್ಟೇ, 40 ವರ್ಷದ ಗೆಳೆತನ. ಯಾವಾಗ ಬಳ್ಳಾರಿಗೆ ಇವರನ್ನು ಕೋರ್ಟು ಹೋಗಲಿಕ್ಕೆ ಬಿಡಲಿಲ್ಲೋ ಜನಾರ್ದನ ರೆಡ್ಡಿ ಅವ್ರನ್ನ, ಆವಾಗಿಂದ ಸ್ವಲ್ಪ ಇವರ ಪ್ರಭಾವ. ಮತ್ತು ರಾಮುಲು ಅವರು 6 ಬಾರಿ ಆರಿಸಿ ಬಂದವರು, ಜನಾರ್ದನ ರೆಡ್ಡಿ ಅವರು 1 ಬಾರಿ ಆರಿಸಿ ಬಂದವರು, ಹೀಗೆಲ್ಲ ಹೇಳ್ತಾರೆ. ಜನಪ್ರಿಯತೆ ಇದೆ ನನಗೆ, ಹಾಗೆ ಹೀಗೆ. ಹೌದು, ಇದಕ್ಕೆಲ್ಲ ಕಾರಣ ಯಾರು ಅಂತ ಜನಾರ್ದನ ರೆಡ್ಡಿ ಅವರು ಹೇಳ್ತಾ ಇದ್ದಾರೆ. ಇವತ್ತು ಅವ್ರು ಪ್ರೆಸ್ ಮೀಟ್ನಲ್ಲಿ ಹೇಳಿದರು, ಇವರು ಒಬ್ಬ ಕೊಲೆಗಣಿಕ ಅಂತ ಆಗ್ತಿತ್ತು, ಅವ್ರಿಗೆ ಬುದ್ಧಿ ಹೇಳಿದೆ, ನಾನು ಬಿಡಿಸಿದೆ, ಇವತ್ತು ಹೀರೋ ಆದರು, ನನ್ನನ್ನು ಜೀರೋ ಮಾಡಿದರು ಅಂತ ಇವರು.
ನಾನು ಅವ್ರನ್ನ ಇಷ್ಟರ ಮಟ್ಟಿಗೆ ಬೆಳೆಸಿದೆ, ಅವ್ರು ಹೀರೋ ಆದರು, ನಾನು ಜೀರೋ ಆಗ್ತಾ ಇದ್ದೀನಿ, ನನ್ನ ಬಳ್ಳಾರಿಗೆ ಬಂದ ಮೇಲೆ ಅವ್ರು ಮುಗಿಸ್ತಾ ಇದ್ದಾರೆ ರಾಜಕೀಯವಾಗಿ ನನ್ನನ್ನು. ಹಾಗೆ ಅಂದರೆ ಒಂದು ಸ್ನೇಹ ಸಂಬಂಧಕ್ಕೆ ಅರ್ಥ. ಈಗ ಇನ್ನೊಂದು ಕಂಚಿನ ಕಿವಿ ಇರ್ತವೆ ಕೆಲವರಿಗೆ, ಇಲ್ಲಾಂದ್ರೆ ಊಹೆ ಮಾಡ್ಕೊಳ್ಳೋದು, ಕಲ್ಪನೆ ಮಾಡ್ಕೊಳ್ಳೋದು, ಸಂಶಯ ಪಡೋದು. ಯಾವಾಗಲೂ ಒಂದು ಕುಟುಂಬ, ಒಂದು ಸ್ನೇಹ, ಒಂದು ಸಮಾಜ, ಒಂದು ಸರ್ಕಾರ, ಒಂದು ಆಡಳಿತ, ಒಂದು ವ್ಯವಸ್ಥೆ, ಇವೆಲ್ಲ ನಂಬಿಕೆ ಮೇಲೆ ಇರ್ತದೆ, ವಿಶ್ವಾಸದ ಮೇಲೆ ಇರುತ್ತೆ. ಆ ವಿಶ್ವಾಸ ಮತ್ತು ನಂಬಿಕೆ ಹೋದ್ಮೇಲೆ ಅಲ್ಲಿ ನೀವು ಏನು ಮಾಡಿದ್ರೂ ಅದು ಮತ್ತೆ ವಿಶ್ವಾಸ ಗಳಿಸೋಕ್ಕಾಗೋದಿಲ್ಲ. ಆ ವ್ಯವಸ್ಥೆ ಹಾಳಾಗಿ ಹೋಗುತ್ತೆ. ಒಡೆದ ಕನ್ನಡಿ ಆಗಿದೆ. ಎರಡೆರಡು ಮುಖನೇ ಕಾಣ್ತಾವೆ. ಸ್ನೇಹ ಕೂಡೋದು ಅಷ್ಟು ಸರಳ ಅಲ್ಲ, ಕೂಡಿದ ಸ್ನೇಹ ಕಳ್ಕೊಳ್ಳೋದು ಎಷ್ಟು ಸರಳ. ರಾಮ್ಲು ಅವರು, ಜನಾರೆಡ್ಡಿ ಅವರು ಸಾಕ್ಷಿ. ಅವರು ಪರಿಸ್ಥಿತಿ ಏನಿತ್ತು, ಅವ್ರು ಹೆಂಗಾದರು, ಹೆಂಗೆ ಬೆಳೆದ್ರು, ಹೇಗಿದ್ರು, ಹೇಗಾದ್ರು, ಇವತ್ತೇನಾದರು. ಇಡೀ ರಾಜ್ಯದಲ್ಲಿ ದೊಡ್ಡ ಬಟಾಲಿಯನ್ ಅವ್ರದ್ದು. ಏನವ್ರು ರುಬಾಬು, ಏನವ್ರದ್ದು ಹೆಲಿಕಾಪ್ಟ್ರು, ಕಾರು, ಹೌದು, ಅವ್ರ ತಿರುಗಾಟ, ಅವ್ರ ರಾಜಕೀಯ ಚಟುವಟಿಕೆ, ಅವ್ರ ವ್ಯವಸ್ಥೆ, ಅವ್ರದ್ದೆಲ್ಲ ಅವ್ರು ಹಿಂದಿದ್ದವರು ನೋಡಿಬಿಟ್ರಂತರೂ ಗಾಬರಿ. ಅವ್ರ ಮನೆಯಾಗಿದ್ದು ಪ್ಯೂನ್ರಿಗೆ ಮಾತಾಡ್ಸೋದು ಭಾಳ ಕಷ್ಟ ಇರ್ತಿತ್ತು. ಅಂತಹ ಪರಿಸ್ಥಿತಿ ಅದು. ಮನೆಯ ಕಸ ಹೊಡೆಯವ್ರು ಮಾತಾಡ್ಸ್ಬೇಕಾದ್ರೂ ನಾವು 4 ಮೀಟರ್ ದೂರ ನಿಂತು ಮಾತಾಡಬೇಕು. ಅಂಥ ಒಂದು ಪರಿಸ್ಥಿತಿ, ಆ ವ್ಯವಸ್ಥೆ 2008. ಇನ್ನು ಸುಷ್ಮಾ ಸ್ವರಾಜ್ ಅವರು ಇಬ್ಬರು ತಲೆ ಮೇಲೆ ಕೈ ಇಟ್ಟ ಮೇಲೆ 1999, 2004 ಅವಾಗಿಂದ ಸ್ಟಾರ್ಟ್ ಆಯ್ತು. ಮುಂದೆ 2008 ಅಕಸ್ಮಾತ್ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆದ, ಅಲ್ಲಿಂದ ಇವ್ರನ್ನ ಹಿಡಿಯೋರು ಯಾರಿಲ್ಲ. ಅವಾಗ ಗದಗಿಗೆ ನಮ್ಮ ಈ ಸಮ್ಮಿಶ್ರ ಸರ್ಕಾರಕ್ಕೆ ಬಂದರು 2006 ಶ್ರೀರಾಮುಲು ಅವರು ಗದಗಿಗೆ ಉಸ್ತುವಾರಿ ಸಚಿವರಾಗಿ. ಟೋಟಲಿ ಏನು ಅಂತ ಕೇಳಿದ್ರೆ, ವ್ಯವಸ್ಥೆಗಳು ಹಿಂಗೆ ದುಸ್ತಿ ಎಷ್ಟು ಹಾಳಾಗ್ತಾ ಇದೆ ಅಂತ. ಯಾಕಿದು? ರಾಜಕಾರಣದಲ್ಲಿ ಸ್ವಾರ್ಥನೋ ಅಥವಾ ಲಾಲಸೆನೋ, ಆಸೆನೋ, ಇನ್ನೇನು ಅವರು ಬೆಳಿಲಿಕ್ಕೆ ಒಂದು ಹೊಟ್ಟೆ ಕಿಚ್ಚು, ಇವೇನು ಗೊತ್ತಿಲ್ಲ. ಇವತ್ತು ಇವರು ಹೇಳಿದರು ಜನರೆಡ್ಡಿ, ಕರ್ಮ ಯಾರನ್ನೂ ಬಿಡೋದಿಲ್ಲ ಅಂತ. ಕರ್ಮ ರಿಟರ್ನ್ಸ್, ಅದಕ್ಕೆ ಅದು ಸಾಮಾನ್ಯ, ಅದು ಎಲ್ಲರಿಗೂ, ಅದು ಯಾರು ನೀವ ಅಂತಲ್ಲ, ಎಲ್ಲರಿಗೂ ಅದು ಇರೋದೇ. ಆದರೆ ಸ್ನೇಹ ಸಂಬಂಧಕ್ಕೊಂದು ಬೆಲೆ ಇದೆ, ಅದಕ್ಕೊಂದು ಗೌರವ ಇದೆ, ಅದಕ್ಕೊಂದು ಕಿಮ್ಮತ್ತಿದೆ. ಅದನ್ನು ನಾವು ಕಳ್ಕೊಳ್ಬಾರ್ದಲ್ಲ. ಒಬ್ಬರೊಬ್ಬರು ಈಗ ಸ್ನೇಹದಲ್ಲಿ ಇದ್ದೀರಿ ನೀವು, ಆ ಸ್ನೇಹ ಇದ್ದು ಕುಚ್ಚುಕು ಗಿಳಿಯರು ನೀವು. ಇವತ್ತು ಒಬ್ರಿಗೊಬ್ರು ಕೈ ಹೆಚ್ಚಿಕೊಳ್ತಾ ಇದ್ದೀರಿ ನೀವು. ನಿಮ್ಮ ಮೇಲೆ ಅವರು, ಅವ್ರ ಮೇಲೆ ಇವರು ಮುಗಿಬಿದ್ದಿದ್ದೀರಿ. ಬಿ ಜೆ ಪಿಗೂ ಸವಾಲಾಗಿದ್ದೀರಿ. ಇಬ್ಬರು ಸ್ನೇಹಿತರು ಸವಾಲಿದು ಬಿ ಜೆ ಪಿಗೆ. ಇನ್ನು ನಿಮ್ಮ ಸ್ನೇಹಕ್ಕೆ ಇತಿಶ್ರೀ ಬಿತ್ತು. ಹಿಂಗಾದರೆ ಈ ಸಂಬಂಧ, ಈಗ ನೋಡಿ ನಮ್ಮ ರಾಜಕಾರಣದಲ್ಲಿ ಇದು ಎಲ್ಲ ಆಗಿದ್ದೇ. ಇದು ರಾಜಕಾರಣವನ್ನು ನಾವು ನೋಡ್ತಾ ಬಂದಂಗಲ್ಲ. ಬಟ್ ವಾಜಪೇಯಿ ಅವರು, ರಾಮಕೃಷ್ಣ ಆದವಾಣಿಯವರು, ಅವ್ರನ್ನೆಲ್ಲ ನೋಡಿದ್ರೆ ಒಂದು ಇವತ್ತಿನ ಸದ್ಯಕ್ಕೆ, ಈಗ ಇನ್ನು ಮುಂದೆ ಏನಾಯ್ತು ಗೊತ್ತಿಲ್ಲ, ಅಮಿತ್ ಶಾ, ಮೋದಿಜಿಯವರು, ಒಂದು ಆತ್ಮೀಯ ಸಂಬಂಧಗಳು ಅವು ಬೇಕು. ಆ ಸಂಬಂಧ ಗೆಳೆತನ ಅದನ್ನು ಕಡ್ಕೊಳ್ಳೋದಲ್ಲ. ಆಯಿತು, ಇನ್ನು ಕೆಟ್ಟಾದ ಮೇಲೆ ಅಂತ ತಿಳ್ಕೊಳ್ಳಿ, ಒಬ್ರಿಗೊಬ್ರು ಆರೋಪ ಮಾಡಿ ಬದಲೇ ಆಗೋದಲ್ಲ. ಈಗ ನೀವು ಕೂಡಿ ಇರುವಾಗ ಏನೇನೋ ಮಾಡಿರ್ತೀರಿ, ಸ್ನೇಹ ತಪ್ಪಿದ ಮೇಲೆ ಒಬ್ರಿಗೊಬ್ಬರು ನಿಮ್ಮ ತಪ್ಪನ್ನು ಅವ್ರು ಹೇಳೋದು, ಅವ್ರ ತಪ್ಪನ್ನು ನೀವು ಹೇಳೋದು ಅಂದ್ಬಿಟ್ರೆ ಸಮಾಜ ನಿಮ್ಮನ್ನು ಮತ್ತೆ ಎಂದೂ ನಂಬಕ್ಕೆ ಸಾಧ್ಯ ಇಲ್ಲ. ಸಮಾಜಕ್ಕೆ ಒಂದು ಸ್ನೇಹದ ಸಂದೇಶ ಏನು ಕೊಡ್ತೀರಿ ನೀವು ಅಂತ. ಇವತ್ತು ನೀವು ನಾನು ಪಕ್ಷ ಬಿಡ್ತೀನಿ ಅಂತ ರಾಮುಲು ಹೇಳೋದು, ಅದು ಪಕ್ಷ ಬಿಡ್ತೀನಿ ಅನ್ನೋ ಹೇಳೋದನ್ನು ಹಳೆದೇನಲ್ಲ ಅದು ಅಂತ ಜನಾರೆಡ್ಡಿ ಅವರು ಹೇಳೋದು, ಡಿ ಕೆ ಶಿ ಅವ್ರನ್ನ ಮಧ್ಯಸ್ಥಿಕೆ ತರೋದು, ಸತೀಶ್ ಜಾರಕಿಹೊಳಿ ಅವ್ರ ಮಧ್ಯಸ್ಥಿಕೆ ತರೋದು, ಇನ್ನೇನೋ ಮಾಡೋದು, ಆಮೇಲೆ ತಮ್ಮ ಬೆಳವಣಿಗೆ ಹಂತದಲ್ಲಿ ಏನೇನು ಮಾಡಿದಿರಿ ಅದನ್ನೆಲ್ಲ ಹೇಳೋದು, ಇವೆಲ್ಲ ಎಷ್ಟು ಕ್ಷುಲ್ಲಕ ಅಂತ ಆಗತ್ತೆ ಅಂತ. ಆ ಸ್ನೇಹ ಎಂಥ ಸ್ನೇಹ ನಿಮ್ಮದು. ನಿಮ್ಮಿಬ್ಬರ ಹೆಸರಲ್ಲಿ ಒಂದು TV ಚಾನಲ್ ಮಾಡಿದ್ರಿ, ಜನಶ್ರೀ ಅಂದರೆ ಜನಾರ್ದನ್ ಶ್ರೀರಾಮುಲು. ಆ ಜನಶ್ರೀ ಇವತ್ತೆಲ್ಲೋತು, ಇತಿಶ್ರೀಗೆ ಬಂತು. ಯಾಕಿದು? ಒಂದು ಸ್ನೇಹ, ಆ ಸಂಬಂಧ, ಅದರ ಅರಿವು, ಅದಕ್ಕೆ ಇರೋ ಬೆಲೆ ಗೊತ್ತಿರಬೇಕಲ್ಲ. ಕಂಚಿನ ಕಿವಿ ಕೆಲವ್ರಿಗೆ ರಾಜಕಾರಣದಲ್ಲಿ, ಕಂಚಿನ ಕಿವಿ ಭಾಳಷ್ಟು ರಾಜಕಾರಣಿಗಳು ಹಳ್ಳ ಹಿಡಿದೋಗಿದ್ದಾರೆ. ಯಾವಾಗಲೂ ನೀವು ಇನ್ನೊಬ್ಬರ ಮಾತು ಕೇಳೋದಾದ್ರೆ ನಿಮಗೆ ಬುದ್ಧಿನೇ ಇಲ್ಲ ಅಂತ. ನಮ್ಮಲ್ಲಿ ಜ್ಞಾನ ಇದ್ದಾಗ ಇನ್ನೊಬ್ಬರ ವಿಚಾರಗಳನ್ನು ಅವರು ಏನು ಹೇಳ್ತಾ ಇದ್ದಾರೆ, ಸಮಯ ಸಾಧಕರು ಇರ್ತಾರೆ ಇಲ್ಲಿ. ಸಮಯ ಸಾಧಕರು ಸ್ನೇಹನ ಕಡಿಸ್ತಾರೆ. ಅವ್ರು ಏನಾದ್ರು ಹೇಳ್ತಾರೆ, ತಮ್ಮನ್ನು ತಾವು ನಿಮ್ಮನ್ನು ಅವ್ರನ್ನ ಕೆಡಿಸೋಕೆ ಅವ್ರು ತಿರುಳೋ ಬಂತು ಅಂದ್ರೆ ಅವ್ರು ಸಾಧನೆ ಮಾಡೇ ಮಾಡ್ತಾರೆ.
ಅದಕ್ಕೆ ಸಮಯ ಕಾಯ್ತಾರೆ, ಹೊತ್ತು ನೋಡಿ ಹೊರತ ಹಾಕ್ತಾರೆ ಅಂತಲ್ಲ, ಅದು ನಾಟಕ ಇತ್ತು, ಹೊತ್ತು ನೋಡಿ ಹೊರತ ಹಾಕು ಅಂತ, ಹಂಗೆ ಹಾಕ್ತಾರೆ ಅವರು. ಒಬ್ಬ ವ್ಯಕ್ತಿಯನ್ನು ಬೆಳೆಯುವಾಗ ಅವನು ತುಳಿಯೋದು, ಒಂದು ಒಳ್ಳೆಯ ಆತ್ಮೀಯ ಗೆಳೆತನವನ್ನು ಕೆಡಿಸೋದು, ಆ ಸಂಬಂಧವನ್ನು ಹಾಳು ಮಾಡೋದು, ಹುಳಿ ಹಿಂಡೋದು, ಇದು ಯಾಕೆ ಅರ್ಥ ಆಗೋದಿಲ್ಲ ಅಂತ. ಯಾಕೆ ಅರ್ಥ ಆಗೋದಿಲ್ಲ? ಒಬ್ಬರ ಮಾತು ಕೇಳೋದು, ನೀವು ಯಾವಾಗ ಇನ್ನೊಬ್ಬನ ಬಾಯಿಗೆ ನಿಮ್ಮ ಕಿವಿ ಕೊಡ್ತೀರೋ ಅಲ್ಲಿ ನಿಮ್ಮ ಸ್ವತಂತ್ರತೆ ಹೋತು ಅಂತ. ಅವ ಹೇಳಿದ್ದನ್ನ ಕರೆ ಆಗತ್ತೆ. ಅದು ಎಷ್ಟು ದಿವಸ ನಡೀತೈತಿ? ನಿಮ್ಮ ಸ್ವತಂತ್ರ ಬುದ್ಧಿನೇ ಇಲ್ಲ ಅಂದ್ರೆ ಇಂಥ ಒಂದು ಸಂಬಂಧ, ಸ್ನೇಹ, ಕುಚುಕು ಸಂಬಂಧಗಳನ್ನು ಕಳ್ಕೊಳ್ತೀರಿ ನೀವು. ಎಂಥ ಸಾಮ್ರಾಜ್ಯ ನಿಮ್ಮದು, ಜನಾರ್ದನ್ ರೆಡ್ಡಿ ಆ್ಯಂಡ್ ಶ್ರೀರಾಮುಲು ಅಂಡ್ ಟೀಮ್, ಎಂಥ ಸಾಮ್ರಾಜ್ಯ, ಹೆಂಗಿತ್ತು ನಿಮ್ಮದು? ಇವತ್ತು ಏನಾಗ್ತಾ ಇದೆ? ಒಬ್ಬರು ಕೆಸರೆಚ್ಚಾಟ, ನನ್ನನ್ನು ಅವ ಮುಗಿಸ್ತಿದ್ದಾನೆ ಅಂತ. ನೀವು ಅಗದಿ ಜನ ಅಂತಿದ್ರು ಅವರು, ಶ್ರೀರಾಮುಲು ಅವರು ಜನಾರ್ದನ್ ರೆಡ್ಡಿಗೆ ಜನ ಅಂತಿದ್ರು, ಅವರು ಶ್ರೀರಾಮುಲು ಅಂತಿದ್ರು. ಅಷ್ಟು ಅನನ್ಯವಾದಂತ ಇವತ್ತೂ ಹೇಳಿದ್ದಾರೆ ಅವರು, ಸ್ನೇಹಕ್ಕೆ ನಾನು ಬೆಲೆ ಕೊಡ್ತೇನೆ ಅಂತ. ಕೌಟುಂಬಿಕವಾಗಿ ಅಷ್ಟು ಒಂದು ಆತ್ಮೀಯ ಸಂಬಂಧಗಳಿದ್ದಾಗ ಈ ರೀತಿ ನಿಮ್ಮದು ದೋಸ್ತಿ ಹಾಳು ಮಾಡಿಕೊಳ್ಳೋದು. ಈಗ ಮತ್ತೆ BJP ರಾಷ್ಟ್ರೀಯ ಅಧ್ಯಕ್ಷ JP ನಡ್ಡಾ ಅವರು ಫೋನ್ ಮಾಡಿದ್ದಾರೆ ರಾಮುಲು ಅವ್ರಿಗೆ, ಸ್ವಲ್ಪ ತಡೀರಿ, ಒಮ್ಮೆಕ್ಲೆ ಉದ್ವೇಗ ಮಾಡಿಕೊಂಡು ಪಕ್ಷ ಬಿಟ್ಟು ನೋಡಿ BSR ಪಕ್ಷ ಕಟ್ಟಿದ್ರಿ, ಹಾಳಾತು. ರಾಜಕಾರಣದೊಳಗೆ ಏನೇನೋ ಏನಾಗುತ್ತೆ ಗೊತ್ತಾ? ನೀವು ಆಲ್ ಆಫ್ ಸಡನ್ ಡಿಸಿಷನ್ ತೊಗೋಬಾರ್ದು. ಆಲ್ ಆಫ್ ಡಿಸಿಷನ್ ಸಿಟ್ಟಿನಾಗಂತೂ ಯಾವತ್ತೂ ನಿರ್ಣಯ ತೊಗೊಳ್ಬಾರ್ದು, ತಾಳ್ಮೆಯಿಂದ ಇರಬೇಕು. ಸಿಟ್ಟಿನೊಳಗೆ ನಿರ್ಣಯ ಕೈಗೊಂಡ್ರಿ ಅದು ಕೆಟ್ಟ ಹೋಗುತ್ತೆ, ಅದು ಎಂದೂ ನಿಮ್ಮನ್ನು ಮುನ್ನಡೆಗೆ ತರಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ಹಾಗಾಗಿ ಇವತ್ತು ನನ್ನ ಇದೇನು ಅಂತ ಕೇಳಿದ್ರೆ ಕಳಕಳಿ ಏನಂದರೆ, ಸ್ನೇಹಕ್ಕೆ ಬೆಲೆ ಕೊಡಬೇಕು. ಇನ್ನು ಮುಂದಾದ್ರೆ ನೀವು ಒಬ್ರಿಗೊಬ್ರಿಗೆ, ಇವತ್ತು ಹೇಳಿದ್ದಾರೆ ಜನಾರ್ದನ್ ರೆಡ್ಡಿ ಅವರು, ಇನ್ನು ಮುಂದೆ ಇದೇ ಹೇಳ್ತೀನಿ ನಾನು, ಎಲ್ಲವನ್ನೂ ಎಳೆಯಾಗಿ ಬಿಚ್ಚಿ ಹೇಳ್ತೀನಿ, ತನಿಖೆ ನಡೆದು ಏನಾಗುತ್ತೋ ಬಳ್ಳಾರಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಆಪ್ತತೆ ಅನ್ನೋದು ಇರ್ತದೆ, ಆಪ್ತ ಮಿತ್ರನು, ಕುಚ್ಕು ಗೆಳೆಯರು, ಒಬ್ರಿಗೊಬ್ರು ಹಿಂದಿದ್ದವ್ರ ಪರಿಸ್ಥಿತಿ ಏನು, ನಿಮ್ಮ ಹಿಂಬಾಲ ನಿಮ್ಮ ಅಭಿಮಾನಿಗಳ ಪರಿಸ್ಥಿತಿ ಏನು, ಯಾರ ಹಿಂದೆ ಹೋಗ್ಬೇಕು ಅವರು? ಇವತ್ತು ಪಕ್ಷಕ್ಕೂ ಮುಜುಗರ ಆಗಿದೆ BJPಗೆ. ಆ ಸ್ನೇಹಕ್ಕೆ ಏನು ಬೆಲೆ ಇದೆ? ಪಕ್ಷ ನಿಷ್ಠೆ ಅಂತ ಏನು ತೋರಿಸ್ತೀರಿ ನೀವು? ನಾನು ಪಕ್ಷ ನಿಷ್ಠೆ ಅಂತೀನಿ, ನಾ ಬಿಡ್ತೀನಿ ಅಂತ ಇವರು ಹೇಳ್ತಾರೆ. ಅವ್ರು ಬಿಟ್ಟರೆ ಬಿಡಲಿ, ಅವ್ರು ಬಿಟ್ಟಿದ್ದು ಹಿಂಗೆ ಹೇಳ್ತಾರೆ ಅಂತ ಅವ್ರು ಹೇಳ್ತಾರೆ. ಹೈಕಮಾಂಡ್ ಮತ್ತೆ ಇವರು ನಟ ಫೋನ್ ಮಾಡಿ ತಡಿ, ತಾಳ್ಮೆ ಇರಲಿ ಅಂತಾರೆ. ಪಕ್ಷ ಅಂದ್ರೆ ಏನು? ನಿಮ್ಮ ಸ್ವಾರ್ಥಕ್ಕಾಗಿ ರಾಜಕಾರಣವನ್ನು ಬಳಸ್ಕೊಳ್ಳೋದಾದ್ರೆ, ಪಕ್ಷವನ್ನು ಬಳಸ್ಕೊಳ್ಳೋದಾದ್ರೆ, ಸ್ನೇಹವನ್ನು ಇಸ್ಕೊಳ್ಳೋದಾದ್ರೆ ಇದಕ್ಕಿಂತ ಬೇಕು. ಸೊ ಹಾಗಾಗಿ ಯಾವುದೇ ಒಂದು ಪರಿಸ್ಥಿತಿಯಲ್ಲಿ, ಇದು ಸಂಡೂರು ಚುನಾವಣೆ ಬರ್ತಾರೆ, ಚುನಾವಣೆ ಹೋಗ್ತವೆ, ಎಲ್ಲ ಆಗ್ತದೆ, ಆದರೆ ಸ್ನೇಹ ಸಂಬಂಧಗಳು ಯಾವಾಗಲೂ ಇರಬೇಕಲ್ಲ. ಆ ಒಂದು ಅನನ್ಯತೆ, ಆ ಪ್ರೀತಿ, ಆ ಗಾಂಭೀರ್ಯತೆ, ನಿಮ್ಮಿಬ್ಬರು ಎಷ್ಟು ಒಳ್ಳೆಯ ಗೆಳೆತನ, ಸ್ನೇಹಕ್ಕೊಂದು ಬೆಲೆ ಇದೆ. ಅದನ್ನು ರಾಜಕೀಯಕ್ಕೆ ಬಳಸಿಕೊಂಡು, ರಾಜಕಾರಣದೊಳಗೆ ಗೆಳೆತನ ರಾಜಕೀಯಕ್ಕೋಸ್ಕರ ಗೆಳೆತನ ಕಳಿಸ್ಕೊಂಡು ಹಿಂಗೆ ತಿಂದು ಮಂಗನಂಗಾಗಿ ಸಮಾಜದಲ್ಲಿ ಇಬ್ಬರು ಬದಲಾಗಿ ನಿಲ್ಲೋದು ಬೇಡ ಅಂತ ಇವತ್ತು ಅವರವರ ಅಭಿಮಾನಿಗಳು, ಹಿತೈಷಿಗಳು, ಆಪ್ತರು ಹೇಳ್ತಾ ಇದ್ದಾರೆ. ಸೊ ಈಗಲಾದರೂ ಇನ್ನು ಇದು ಆರಂಭ, ಅಂತ್ಯ ಬಹಳ ಕ್ರೂರ ಆಗಬಾರ್ದು. ಸೊ ಜನಾರ್ದನ್ ರೆಡ್ಡಿ ಅವರು, ಶ್ರೀರಾಮುಲು ಅವರು ಬಹಳಷ್ಟು ಚಿಂತನೆಯನ್ನು ಮಾಡಬೇಕು ಆ ಸ್ನೇಹಕ್ಕೆ, ಸಂಬಂಧಕ್ಕೆ, ಆಪ್ತ ಮಿತ್ರತೆಗೆ. ಆಸ್ಕ್ ನ್ಯೂಸ್ ಇದೆಲ್ಲ ಅಂತಲ್ಲ ನಿಮ್ಮ ಅನಂತ್.